ನಮಸ್ಕಾರ ಪ್ರೀತಿಯ ಸ್ನೇಹಿತರೆ, ಸೇವಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಮಗೆ ಈಗಾಗಲೇ ತಿಳಿದಿರುವ ಹಾಗೆ ಇಂದು ಬಿಗ್ ಬಾಸ್ ಸೀಸನ್ ಕನ್ನಡ 11ರ ಗ್ರ್ಯಾಂಡ್ ಫಿನಾಲೆ ಆಗ್ತಾ ಇದೆ. ಇಂದು ಅದರ ಮೊದಲ ದಿನದ ಶೂಟಿಂಗ್ ಈಗಾಗಲೇ ಮುಗಿದು ಕೂಡ ಆಗಿದೆ. ಅದೇ ರೀತಿ ಇಂದು ಮೊದಲ ದಿನದ ಬಿಗ್ ಬಾಸ್ ಸೀಸನ್ ಕನ್ನಡ 11ರ ಗ್ರ್ಯಾಂಡ್ ಫಿನಾಲೆಯಲ್ಲಿ ಒಂದು ಎಲಿಮಿನೇಷನ್ ಕೂಡ ಈಗಾಗಲೇ ಆಗಿದೆ. ನಮಗೆ ಈಗಾಗಲೇ ಸೋಷಿಯಲ್ ಮೀಡಿಯಾ, ವಾಟ್ಸಪ್, ಫೇಸ್ಬುಕ್, ಯೂಟ್ಯೂಬ್ ಎಲ್ಲದರಲ್ಲೂ ಕೂಡ ಈಗಾಗಲೇ ಸುಮಾರು ಹಾಹಾಪೋಹಗಳು ಈಗಾಗಲೇ ಮೂಡಿ ಬರ್ತಾ ಇದೆ. ರಜತ್ ಅವರು ಎಲಿಮಿನೇಟ್ ಆಗಿದ್ದಾರೆ, ಭವ್ಯ ಅವರು ಎಲಿಮಿನೇಟ್ ಆಗಿದ್ದಾರೆ, ಅದೇ ರೀತಿ ಮಂಜು ಅವರು ಕೂಡ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿದ್ದಾರೆ ಅಂತ ಈಗಾಗಲೇ ಸುದ್ದಿಗಳು ಹರಿದಾಡುತ್ತಿವೆ. ಇವ್ಯಾವು ಕೂಡ ನಿಜವಲ್ಲ. ನಾವು ನಿಮಗೆ ಈ ವಿಡಿಯೋದಲ್ಲಿ ನಿಜವಾದ ರಿಸಲ್ಟನ್ನು ಅಂದರೆ 100% ಮೊದಲ ದಿನದ ಫಿನಾಲೆಯಲ್ಲಿ ಯಾರು ಎಲಿಮಿನೇಟ್ ಆಗಿದ್ದಾರೆ ಅನ್ನೋದನ್ನ ತಿಳಿಸಿಕೊಡ್ತೀವಿ. ನೀವೇನಾದರೂ ನಮ್ಮ ಚಾನಲ್ನ ಮೊದಲ ಬಾರಿ ನೋಡ್ತಾ ಇದ್ರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ಏನಂದರೆ ಇವತ್ತಿನ ಕನ್ನಡ ಬಿಗ್ ಬಾಸ್ ಸೀಸನ್ನ 11 ಆಗ್ತಾ ಇದೆಯಲ್ವಾ, ಇದರಲ್ಲಿ ಈಗಾಗಲೇ 6 ಜನ ಫೈನಲಿಸ್ಟ್ ಇದ್ದಾರೆ. ಅದರಲ್ಲಿ ಈ ದಿನ ಮೊದಲ ಬಾರಿಗೆ ಕಂಪೇರ್ ಟು ಆಲ್ ದಿ 6 ಮೆಂಬರ್ಸ್ ಯಾರಿಗೆ ಕಮ್ಮಿ ವೋಟ್ ಬಂದಿದೆ ಅಂತಂತಂದರೆ ಭವ್ಯ ಗೌಡ. ಇದು ಖಂಡಿತವಾಗಿ ನಿಜವಾದ ಸುದ್ದಿ. ಅಂದರೆ 100% ಎಲಿಮಿನೇಟ್ ಆಗಿರುವಂಥ ವ್ಯಕ್ತಿ ಯಾರು ಅಂತಂದರೆ ಭವ್ಯ ಗೌಡ ಅವರು. ಕಂಪೇರ್ ಮಾಡಿದ್ರೆ ರಜತ್ತು, ಮಂಜು ಕೂಡ ಭವ್ಯಗೌಡ ಅವರು ಟಾಸ್ಕಲ್ಲೂ ಕೂಡ ಅವರು ಕೂಡ ಹೆಣ್ಮಕ್ಳಲ್ಲಿ ಮುದ್ದೆ ಅಂತವರು. ಮೋಕ್ಷಿತಾ ಅವರಿಗೂ ಕೂಡ ಇವರು ಒಂದು ಹೆಜ್ಜೆ ಮುಂದೆ ಇದ್ದರು. ಟಾಸ್ಕ್ ಅಂತ ಆಗಿರ್ಬೋದು, ಎಲ್ಲರ ಜೊತೆ ಮಿಂಗಲ್ ಆಗಿರುವಂಥ ಎಲ್ಲದರಲ್ಲೂ ಕೂಡ ಒಂದು ಹೆಜ್ಜೆ ಮುಂದೆ ಇದ್ದರು. ಆದರೆ ವೋಟಿಂಗ್ನಲ್ಲಿ ಭವ್ಯಗೌಡ ಅವರಿಗೆ ತೀವ್ರ ಕಮ್ಮಿ ವೋಟ್ಸ್ ಬಿದ್ದಿರುವ ಕಾರಣದಿಂದಾಗಿ ಅವರು ಬಿಗ್ ಬಾಸ್ ಮನೆಯಿಂದ ಹೊರ ನಡೆದಿದ್ದಾರೆ. ಮೊದಲ ದಿನದ ಶೂಟಿಂಗ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗ್ತಾ ಬಂದಿದ್ದು, ಮೊದಲ ದಿನವೇ ಇನ್ನೊಂದು ಎಲಿಮಿನೇಷನ್ ಆಗುತ್ತಾ ಅಥವಾ ಉಳಿದಂಥ 5 ಮೆಂಬರ್ಸ್ಗಳು ಮುಂದಿನ ದಿನದ ಶೂಟಿಂಗ್ನ 2ನೇ ದಿನದಲ್ಲಿ ಎಲಿಮಿನೇಟ್ ಆಗ್ತಾರಾ ಅಂತ ಕಾದು ನೋಡಬೇಕಾಗಿದೆ. ನಿಮಗೆ ಯಾರು ಈ ಸೀಸನ್ ವಿನ್ನರ್ ಆಗಬೇಕು ಅಂತ ಆಸೆ ಇದೆ ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟವಾದಲ್ಲಿ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.